ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಈ ವಿಡಿಯೋ ಮಾಡಲಿಕ್ಕೆ ಕಾರಣ ಇಷ್ಟೇ ಸರ್, ಯಾಕಂದರೆ ಬೆಳಗ್ಗೆ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿ ಕೊಟ್ಟಿದ್ದೆ ನಮ್ಮ ಕೆಮಿಸ್ಟ್ರಿ ಅಂದರೆ ರಾಸಾಯನ ಶಾಸ್ತ್ರ ಅಂತ, ಹೌದಲ್ವಾ? ನಿಮಗೆಲ್ಲರಿಗೂ ಕೂಡ ಸೋಮವಾರದ ದಿನ ಅಂದರೆ ಕಮ್ಮಿಂಗ್ ಮಂಡೇ ಎಕ್ಸಾಮ್ ಇದೆ, ಆ್ಯನ್ಯುವಲ್ ಎಕ್ಸಾಮ್ 1 ಅಂತ. ಹಾಗಿದ್ರೆ ಆ ವಿಡಿಯೋದಲ್ಲಿ ನಾನು ಏನಂತ ಹೇಳಿದ್ದೀನಿ ಅಂತ ದಯವಿಟ್ಟು ಹೋಗಿ ನೋಡಿದರೆ ಬಹಳ ಒಳ್ಳೆಯದಾಗುತ್ತೆ. ಯಾಕಂದರೆ ಫುಲ್ ಸಿಲೆಬಸ್ ಓದಿ ಫೇಲ್ ಆಗೋಕ್ಕಿಂತ ಸ್ವಲ್ಪ ಚಾಪ್ಟರ್ಗಳನ್ನು ಓದ್ಬಿಟ್ಟು 60+ ಯಾವ ರೀತಿಯಾಗಿ ಸ್ಕೋರ್ ಮಾಡಬೇಕು ಅಂತ ವಿಡಿಯೋದಲ್ಲಿ ನಿಮಗೆ ಒಂದು ಪ್ಲಾನನ್ನು ಕೊಟ್ಟಿದ್ದೆ. ಹಾಗೂ ಇಂಪಾರ್ಟೆಂಟ್ ಚಾಪ್ಟರ್ಸ್ ಕೂಡ ನಾನು ಕೊಟ್ಟಿದ್ದೆ ಫಿಸಿಕಲ್ ಕೆಮಿಸ್ಟ್ರಿನಿಂದ, ಹಾಗೂ ಕೆಲವೊಂದು PCMB ಮಕ್ಕಳಿಗೆ ಯಾವ ಚಾಪ್ಟರ್ ಈಸಿ ಆಗುತ್ತೆ ಅಂತಲೂ ಕೂಡ ಇನ್ಫಾರ್ಮೇಷನ್ ಕೊಟ್ಟಿದ್ದೇನೆ. ಈ ವಿಡಿಯೋ ಮಾಡಲಿಕ್ಕೆ ಕಾರಣ ಇಷ್ಟೇ ಸರ್, ಯಾಕಂದರೆ ಬಹಳ ಜನ ವಿದ್ಯಾರ್ಥಿಗಳು ಸರ್ ಐ ವಾಂಟ್ ಇಂಪಾರ್ಟೆಂಟ್ MCQs, ಐ ವಾಂಟ್ ಇಂಪಾರ್ಟೆಂಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್, 2 ಮಾರ್ಕ್ ಕ್ವಶನ್ಸ್, 3 ಮಾರ್ಕ್ ಕ್ವಶನ್ಸ್, 3 ಮಾರ್ಕ್ ಕ್ವಶನ್ಸ್, 5 ಮಾರ್ಕ್ ಕ್ವಶನ್ಸ್ ಹಾಗೂ 3 ಮಾರ್ಕ್ ಕ್ವಶನ್ಸ್ ಅಂತ. ಏನು ಸರ್ 3 ಮಾರ್ಕ್ ಭಾಳ ಸಲ ಬರ್ದಿದ್ದೀರಾ ಅಂತ. ಪಾರ್ಟ್ ಎನಲ್ಲಿ ನಿಮಗೆಲ್ಲರಿಗೂ ಕೂಡ 1 ಮಾರ್ಕ್ ಕ್ವಶನ್ಸ್ ಬರುತ್ತೆ, ಪಾರ್ಟ್ ಬಿನಲ್ಲಿ 2 ಮಾರ್ಕ್ ಕ್ವಶನ್ಸ್ ವಿಲ್ ಅಪಿಯರ್, ಪಾರ್ಟ್ ಸಿನಲ್ಲಿ 2 ರೀತಿಯಾಗಿ ಡಿವೈಡ್ ಮಾಡಿದರೆ 3 ಮಾರ್ಕ್ ಕ್ವಶನ್ಸ್, 3 ಮಾರ್ಕ್ ಕ್ವಶನ್ಸ್ ಅನ್ನುವಂಥದ್ದು ಇರುತ್ತೆ. ಅದರ ಜೊತೆಗೆ 5 ಮಾರ್ಕ್ ಕ್ವಶನ್ಸ್ ಕೂಡ ಇದೆ, ಹಾಗೂ 3 ಮಾರ್ಕ್ ಕ್ವಶನ್ಸ್ ಕೂಡ ನಿಮಗೆ ಪ್ರಾಬ್ಲಮ್ಸ್ ಇರುವಂಥದ್ದು, ದಟ್ ಈಸ್ ಲಾಸ್ಟ್ ಮೇನ್ ಕ್ವಶನ್ ಅಂತ ಹೇಳ್ತೇವೆ. ಕ್ಲಿಯರ್, ಅರ್ಥ ಆಯಿತು ಅನಿಸುತ್ತೆ. ಹಾಗಿದ್ದರೆ ಈಗ ಈ ವಿಡಿಯೋ ಮಾಡಲಿಕ್ಕೆ ಕಾರಣ ಇಷ್ಟೇ, ರೆಡ್ ಟಿ ಶರ್ಟ್ ಹಾಕಲಿಕ್ಕೆ ಕಾರಣ ಇಷ್ಟೇ. ರೆಡ್ ಅಂದರೆ ಡೇಂಜರ್ ಅಂತ ಕರಿತೀವಿ. ಬಹಳ ಜನ ವಿದ್ಯಾರ್ಥಿಗಳಿಗೆ ಒಂದು ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ, ಕೆಮಿಸ್ಟ್ರಿ ಟಫೆಸ್ಟ್ ಸಬ್ಜೆಕ್ಟ್ ಸರ್, PUC ಸೈನ್ಸ್ ಅಂತ ಹೇಳಿದ್ರೇ ಕೆಮಿಸ್ಟ್ರಿನೇ ನಮಗೆ ಟಫ್ ಸಬ್ಜೆಕ್ಟ್ ಸರ್ ಅಂತ. ಹಾಗಿದ್ದರೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಸೈನ್ಸ್ ಅಂದರೆ ಕೆಮಿಸ್ಟ್ರಿ ಟಫಾ ಅಂತ ಅಂದ್ಕೊಂಡವರಿಗೆ ಟಫ್ ಆಗ್ತಾನೆ ಹೋಗುತ್ತೆ. ಇಲ್ಲ, ಎಕ್ಸಾಮ್ ಇದೆ, ಈಗ ಮೈಂಡ್ ಸೆಟ್ ಮಾಡಿ 2 ದಿನಗಳ ಕಾಲ, ಇವತ್ತು ನಾಳೆ ಅಷ್ಟೇ ಸರ್ ಇರುವಂಥದ್ದು. ನಿಮ್ಮ ಪೇಪರನ್ನು ನೀವೇ ಬರೀಲಿಕ್ಕೆ ಹೋಗ್ತಾ ಇದ್ದೀರಾ. ಹೇಗಿರಬೇಕು ಪೇಪರ್ ಅಂದರೆ ಬೆಸ್ಟ್ ಆಗಿರಬೇಕು. ದಯವಿಟ್ಟು ಈಗ ಮೈಂಡ್ ಸೆಟ್ ಮಾಡ್ಕೊಳ್ಳಿ, ವಿಚ್ ಚಾಪ್ಟರ್, ಹೌ ಮೆನಿ ಮಾರ್ಕ್ಸ್ ಡು ಯು ವಾಂಟ್ ಅಂತ, ಹೌ ಮೆನಿ ಮಾರ್ಕ್ಸ್ ಯು ವಾಂಟ್ ಆನ್ ಯುವರ್ ಮಾರ್ಕ್ಸ್ ಕಾರ್ಡ್ ಅಂತ, ಎಷ್ಟು ಮಾರ್ಕ್ಸ್ ಬೇಕು ನಿಮಗೆ ಮಾರ್ಕ್ಸ್ ಕಾರ್ಡಲ್ಲಿ ಅಂತ ಡಿಸೈಡ್ ಮಾಡಿ. ಈ ವಿಡಿಯೋ ಮಾಡ್ತಾ ಇರುವಂಥದ್ದು ಫೇಲ್ ಆಗ್ತೀನಿ ಅಂದ್ರಲ್ವಾ, ಅವರಿಗೆ ಯಾರೂ ಫೇಲ್ ಆಗಲ್ಲ. ಏನು ಓದಬೇಕು ಅಂತ ಹೇಳ್ತೀನಿ ಅಷ್ಟೇ ಓದ್ಕೊಳ್ಳಿ ಸರ್, ಯಾಕಂದರೆ ಫುಲ್ ಓದಲಿಕ್ಕೆ ಆಗ್ತಾಯಿಲ್ಲ ಸರ್, ಪಾಠನೇ ಹೋಗಲ್ಲ, ಕೆಮಿಸ್ಟ್ರಿನೇ ಅರ್ಥ ಆಗಲ್ಲ ಅಂತ. ಹಾಗಿದ್ರೆ ಪಾಸ್ ಆಗಲಿಕ್ಕೆ ನಾನು ಏನು ಓದಬೇಕು ತಾವುಗಳು ಅಂತ, ಮೊದಲು ತಾವುಗಳು ಏನು ಮಾಡಬೇಕು ಅಂದರೆ ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನು, ಮಾಡೆಲ್ ಕ್ವಶನ್ ಪೇಪರ್ 1, 2, 3 ಇದ್ದಾವೆ. ಯಾರು ಕೊಟ್ಟಿರುವಂಥದ್ದು? ನಮ್ಮ PUC ಬೋರ್ಡ್ ವತಿಯಿಂದ ಕೊಟ್ಟಿರುವಂತಹ ಮಾಡೆಲ್ ಕ್ವಶನ್ ಪೇಪರ್ 1, 2, 3 ಫಾರ್ ದಿಸ್ ಅಕಾಡೆಮಿಕ್ ಇಯರ್ 2025-26. ವೆರಿ 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 ಇಂಪಾರ್ಟೆಂಟ್ ಕ್ವಶನ್ ಪೇಪರ್ಸ್. ಯಾಕೆಂದರೆ ಫಿಸಿಕ್ಸ್ ಎಕ್ಸಾಮ್ ಆದಾಗ ಓವರಾಲ್ ಟೋಟಲ್ ಮಾಡಿದಾಗ ಸರ್ 50+, ನಾನು ಹೇಳ್ತೀನಲ್ಲ ಮಕ್ಕಳೇ, 3 ಕ್ವಶನ್ ಪೇಪರ್ ನೀವು ರೆಡಿಯಾಗಿ ಕಡಿಮೆ ಅಂದರೂ ತಾವುಗಳು 35 ಮಾರ್ಕ್ಸನ್ನು ಸ್ಕೋರ್ ಮಾಡೇ ಮಾಡ್ತೀರಾ. ಇದು ಬರೆದಿಟ್ಕೊಂಬಿಡಿ, ಇವತ್ತೇ ಬರೆದಿಟ್ಕೊಂಬಿಡಿ. ಎಕ್ಸಾಮ್ಗಿಂತ ಮುಂಚೆ 3 ಮಾಡಲ್ ಕ್ವಶನ್ ಪೇಪರ್, ನಾನು ಕಡಿಮೆ ಹೇಳ್ತಾ ಇರೋದು, PUC ಬೋರ್ಡ್ನವರು 40+ ಹೇಳಿದ್ದಾರೆ, ನಾನು ಕಡಿಮೆನೇ ಹೇಳ್ತಿದ್ದೀನಿ. ಯಾಕೆ ಗೊತ್ತಾ, ಎಲ್ಲೂ ಸಿಕ್ಕಾಕಬಾರ್ದಲ್ವಾ. ಹಾಗಾಗಿ PUC ಬೋರ್ಡ್ನವ್ರು ಹೇಳಿರುವಂಥದ್ದು ಸರ್ಕ್ಯುಲರಲ್ಲಿ ಮೋರ್ ದೆನ್ 40% ಯು ವಿಲ್ ಗೆಟ್ ಏನು ಮಾರ್ಕ್ಸ್ ಕ್ವಶನ್ಸ್, ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಕೇಳ್ತಿದ್ರು. ನಿಮ್ಮಷ್ಟು ಮೂರ್ಖರು ಯಾರೂ ಅಲ್ಲ ಕಣ್ರಿ. ನೋಡಿ ಸರ್, 5 ಮಾರ್ಕ್ ಕ್ವಶನ್ಸು 100% ಇವೇ ಮಾಡಲ್ ಕ್ವಶನ್ ಪೇಪರಿಂದ ಬರುತ್ತೆ. 3 ಮಾರ್ಕ್ಸ್ ಕೂಡ ಇದೇ ಮಾಡಲ್ ಕ್ವಶನ್ ಪೇಪರಿಂದ ಬರುತ್ತೆ. ಈ 3 ಮಾರ್ಕ್ಸು ಬರುತ್ತೆ, ಈ 3 ಮಾರ್ಕ್ಸ್ ಪ್ರಾಬ್ಲಮ್ಮು ಬರುತ್ತೆ. ಆದರೆ ಯಾವ ರೀತಿಯಾಗಿ ಅವನು ಜಂಬಲ್ಡ್ ಮಾಡ್ತಾನೆ ಅದನ್ನು ತಾವುಗಳು ಸ್ಟ್ರಾಟಜಿಯನ್ನು ಸ್ವಲ್ಪ ತಿಳ್ಕೊಂಡ್ರೆ ತಾವುಗಳು ಈಸಿಯಾಗಿ ಇವತ್ತಿಂದ ಕೂತ್ಕೊಂಡು ಓದ್ತೀರಾ. ಹಾಗಿದ್ರೆ ಈ ಮಾಡಲ್ ಕ್ವಶನ್ ಪೇಪರ್ 1, 2, 3 ಈಗ ಕೂತ್ಕೊಂಡು ನಾನು ಕೀ ಆನ್ಸರ್ಗಳನ್ನು ಹುಡುಕ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂದರೆ ನಿಮ್ಮಷ್ಟು ಮೂರ್ಖರು ಯಾರೂ ಅಲ್ಲ. ನಾನು ಇವತ್ತು ಬೆಳಗ್ಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಲ್ವ, ಆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಮಾಡಲ್ ಕ್ವಶನ್ ಪೇಪರ್ 1, 2, 3 ಸಂಪೂರ್ಣವಾಗಿ ವಿತ್ ಕೀ ಆನ್ಸರ್ ಮಾಡಲ್ 1, ಮಾಡಲ್ 2, ಮಾಡಲ್ 3 ಸಂಪೂರ್ಣವಾಗಿ ಉಚಿತವಾಗಿದೆ. ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಆಯಿತಾ. ಡೋಂಟ್ ಪೇ ಅಟೆನ್ಷನ್ ಟು ದೋಸ್ ಗಾಸಿಪ್ ದಟ್ ದಿಸ್ ಎವ್ರಿಥಿಂಗ್, ದಿಸ್ ಇಸ್ ದ ಎಕ್ಸಾಮ್ ಟೈಮ್ ಮೈ ಡಿಯರ್ ಚಿಲ್ಡ್ರನ್. ನಿಮ್ಮ ಭವಿಷ್ಯ ನೀವು ರೂಪಿಸ್ಕೋಬೇಕು. ಅದನ್ನು ಬಿಟ್ಟು ಬೇರೆ ಸಂಸಾರದ ಚಿಂತೆ ಮಾಡುವಂಥದ್ದು, ಬೇರೆಯವ್ರ ಚಿಂತೆ, ದಟ್ ಈಸ್ ನಾಟ್ ಎಟ್ ರೈಟ್ ಟೈಮ್. ಅದಕ್ಕೆ ಸಮಯ ಇದೆ, ಆಮೇಲೆ ಚರ್ಚೆ ಮಾಡುವ. ದಿಸ್ ಇಸ್ ದ ಟೈಮ್ ಟು ಸ್ಟಡಿ. ಕ್ಲಿಯರ್? ಹಾಗಿದ್ರೆ ನೋಡಿ, ಮಾಡಲ್ ಕ್ವಶನ್ ಪೇಪರ್ 1, 2, 3 ಕ್ಲಿಯರಾಗಿ ನಿಮಗೆ ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ ವಿತ್ ಕೀ ಆನ್ಸರ್. ಹೋಗಿ ಕೂತ್ಕೊಂಡು ಬರೆದು ಪ್ರಾಕ್ಟೀಸ್ ಮಾಡಿ. ನಾನು ಇಷ್ಟೇ ಹೇಳುವಂಥದ್ದು, ನಿಮಗೆ ಸಿಕ್ತು ಆನ್ಸರು ಕೂತ್ಕೊಂಡೆ ಅಂದರೆ ಏನು ಉಪಯೋಗವಿಲ್ಲ ಸರ್. ಒಂದು 100 ರೂಪೀಸ್ ಖರ್ಚು ಮಾಡಿ ಹೋಗಿ ಪ್ರಿಂಟ್ ತನ್ನಿ, ಕೀ ಆನ್ಸರ್ಗಳದ್ದು ಸ್ಟಾರ್ಟ್ ಮಾಡಿ ವರ್ಕು. ಹಾಗಿದ್ರೆ ನಾನು ಇದು ಕಡಿಮೆ ಹೇಳ್ತಾ ಇರೋದು ಆಯಿತಾ, 35+, ದಿಸ್ ಈಸ್ ಲೆಸ್ ಮ್ಯಾನ್ ಆಯಿತಾ. ಎಕ್ಸ್ಪೆಕ್ಟೇಷನ್ ಅಂದಿರುವಂಥದ್ದು ನಿಮಗೆ ಕೆಮಿಸ್ಟ್ರಿ ಕಡಿಮೆ ಅಂದರೆ ಒಂದು 49, 45 ತಗೊಳ್ಳಿ ಸರ್.
45 ಮಾರ್ಕ್ಸು ಇದೇ ಮಾಡಲ್ ಕ್ವಶನ್ ಪೇಪರಿಂದ ರಿಪೀಟ್ ಆಗುತ್ತೆ. ಹಾಗಿದ್ರೆ ಸರ್ ಇದಿಷ್ಟೇ ಕೀ ಆನ್ಸರ್ ಅಂತೂ ನಿಮಗೆ ನಾನು ಕೊಟ್ಟಿದ್ದೆ. ಯಾವುದು ಬೆಳಗ್ಗೆ ವೀಡಿಯೋದಲ್ಲಿ ಯಾರೆಲ್ಲ ಡೌನ್ಲೋಡ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಅಲ್ಲಿ ಹೋಗಿ ಎಲ್ಲರೂ ಕೂಡ ಡೌನ್ಲೋಡ್ ಮಾಡಿಕೊಳ್ಳಿ. ಹಾಗಿದ್ರೆ ಪ್ರಿಪೇಟ್ರಿ ಎಕ್ಸಾಮ್ ನಡೆದಿತ್ತಲ್ಲ ಸರ್, ಅದರಿಂದ ಏನಾದರೂ ಹೆಲ್ಪ್ ಇದೆಯಾ? ಪ್ರಿಪೇಟ್ರಿ 1 ಪ್ಲಸ್ ಪ್ರಿಪೇಟ್ರಿ 2 ಅಂತ ಇತ್ತು, ಹೌದಲ್ವ? ಪ್ರಿಪೇಟ್ರಿ 1 ಹಾಗೂ ಪ್ರಿಪೇಟ್ರಿ 2 ಸರ್, ಇದರಿಂದ ಏನಾದರೂ ಹೆಲ್ಪ್ ಆಗ್ಬೋದಾ ಅಂತ. ನಿಜವಾಗಿಯೂ ಹೆಲ್ಪ್ ಆಗುತ್ತೆ. ಯು ವಿಲ್ ಗೆಟ್ ಸಮ್ ಮೋರ್ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್. ನೋಡಿ ಎಷ್ಟು ಚೆನ್ನಾಗಿದೆ. ಯು ವಿಲ್ ಗೆಟ್ ಸಮ್ ಮೋರ್ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್. ಖುಷಿ ಆಗ್ಬೇಕು ರೀ. ಸುಮ್ಮನೆ ಕೂತ್ಕೊಂಡು 10 ವರ್ಷದ ಓದಿದೆ ಅದು ಓದಿದೆ ರೀ, ಯಾರೋ ನಿಮ್ಮನ್ನು ಮಿಸ್ಗೈಡ್ ಮಾಡ್ತಾಯಿದ್ದಾರೆ ಆಯಿತಾ. ನೀವು ನಾನು ಹೇಳ್ತಾ ಇದ್ದೀನಲ್ವಾ, ಇವರು ಸುಮ್ಮನೆ ನೋಡಿರಿ ಸರ್, ಒಂದೇ ಒಂದು ಮಾತು ಹೇಳ್ತೀನಿ. ಹೊಟ್ಟೆ ತುಂಬ ಉಣ್ಣಬೇಕು ಅಂತ ಆಸೆ ಇದ್ದವನು ಒಳ್ಳೆ ಊಟವನ್ನೇ ಮಾಡ್ತಾನೆ. ಸುಮ್ಮನೆ ಅಡುಗೆ ಮಾಡಿದ್ದು ಅದರಲ್ಲಿ ಉಪ್ಪಿಲ್ಲ, ಅದರಲ್ಲಿ ಹುಳಿ ಇಲ್ಲ, ಅದರಲ್ಲಿ ಖಾರ ಇಲ್ಲ ಅಂದರೆ ಇಷ್ಟೋಕೊಂಡು ಅಡುಗೆ ಇಟ್ಕೊಂಡ್ರು ತಿನ್ನಲಿಕ್ಕಾಗಲ್ಲ. ಹಾಗೆ ಇಷ್ಟೋಕೊಂಡು ಮೆಟೀರಿಯಲ್ ಇಟ್ಕೊಂಡು, ಇಷ್ಟೋಕೊಂಡು ಚಾಪ್ಟರ್ ಇಟ್ಕೊಂಡು, ಇಷ್ಟೋಕೊಂಡು ಇವತ್ತೇ ಇಟ್ಕೊಂಡು ನಾನು ಸೋಮವಾರ ಎಕ್ಸಾಮ್ ಬರಿತೀನಿ ಅಂದರೆ ಇಟ್ ಈಸ್ ಇಂಪಾಸಿಬಲ್. ಇನ್ನೊಂದು ವರ್ಡ್ ನಿಮಗೆ ಗೊತ್ತಾ ಏನು ಜೋಕು ಅಂದರೆ, ಈ ಇಂಪಾಸಿಬಲ್ ವರ್ಡ್ ಇದೆ ಅಲ್ವಾ, ಡಿಕ್ಷನರಿನಲ್ಲಿ ಇಲ್ಲ ಆಯಿತಾ. ನಾವೇ ಹಿಂಗೆ ಹೇಳಿ ಹೆದರಿಸ್ಬಿಟ್ಟಿದ್ದೀವಿ ಮಕ್ಕಳಿಗೆ. ಬನ್ನಿ ವಿದ್ಯಾರ್ಥಿಗಳೇ, ಈ ಪ್ರಿಪೇಟರಿ ಎಕ್ಸಾಮ್ 1ನಲ್ಲಿ ನಿಮಗೆ ಕೆಲವೊಂದು ನ್ಯೂ ಕ್ವಶನ್ಸ್ ಅಪಿಯರ್ ಆಗಿದೆ. ನ್ಯೂ ಕ್ವಶನ್ಸ್ ಅಂದರೆ ಮಾಡಲ್ ಕ್ವಶನ್ ಪೇಪರಲ್ಲಿ ಅವಿಲ್ಲ. ಅಂದರೆ ನಿಮಗೆ ಇನ್ನೂ ಸ್ವಲ್ಪ ಇದು ನೋಡಿ, ಈಗ ಮಾಡುತ್ತಿರುವಂಥದ್ದು ಪಾಸಿಂಗ್ನವರಿಗೆ ಮುಗೀತು ವಿಡಿಯೋ. ಪಾಸ್ನವರೇ ಟಾಟಾ ಬಾಯ್ ಬಾಯ್. ಬರೀ ಪಾಸ್ ಆಗಬೇಕಾ, ಹೋಗಿ 3 ಮಾಡಲ್ ಪೇಪರ್ ಓದಿ, ಬಾಯ್ ಸಿ ಯು ಸೂನ್. ಎಕ್ಸಾಮ್ ಆದಮೇಲೆ ಮೀಟ್ ಮಾಡ್ಬಿಡೋಣ. ಯಾಕಂದರೆ ಮೆಟೀರಿಯಲ್ಲೇ ಕೊಟ್ಟುಬಿಟ್ಟಿದ್ದೀನಿ, ಕೂತ್ಕೊಂಡು ಬರೆದು ಪ್ರಾಕ್ಟೀಸ್ ಮಾಡಿ. ಏನೇ ಆಗಿರ್ಬೋದು ಆಯಿತಾ. ಗಟ್ಟು ಹೊಡಿರಿ, ದಿನ ಬರೆದು ಬ್ಲೈಂಡಾಗೆ ಬರೆದು ಕಲಿರೋ ಟೈಮ್ ಇಲ್ಲ. ಹೌ ಪ್ರಿಪೇಟರಿ ಎಕ್ಸಾಮ್ 1-2 ಕೂಡ ನೀವು ರೆಡಿ ಆಗ್ತೀರಾ ಅಂದರೆ ನೋಡಿ, ಎಷ್ಟೋ ಜನ ಪ್ರಿಪೇಟರಿ ಎಕ್ಸಾಮೇ ಬರ್ದಿಲ್ಲ, 1-2 ಕ್ವಶನ್ ಪೇಪರು ಇಲ್ಲ ಅಂತೀರಾ. ಚಿಂತೆ ಮಾಡಿಬಿಟ್ಟಿರ್ಕೊಂಡು ದೇವ್ರು ಅದಕ್ಕೆ ಅಂತಲೇ ಇಟ್ಟುಬಿಟ್ಟಿದ್ದಾನೆ. ಎಲ್ಲಿ ನಿಮ್ಗೆ ಏನು ಸಿಗಲ್ವೋ ಅದು ತಂದು ಕೊಡ್ತೇನೆ ಉಚಿತವಾಗಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮಗೆಲ್ಲರಿಗೂ ಕೂಡ ಪ್ರಿಪೇಟರಿ ಎಕ್ಸಾಮಿನ ಫಸ್ಟ್ ಕ್ವಶನ್ ಪೇಪರ್ ಆ್ಯಂಡ್ ಪ್ರಿಪೇಟರಿ ಎಕ್ಸಾಮ್ 2 ಕ್ವಶನ್ ಪೇಪರ್ ಎರಡೂ ಕೂಡ ಅಪ್ಲೋಡನ್ನು ಮಾಡಿಕೊಡ್ತೇನೆ. ಟೆನ್ಷನ್ ತಗೋಬೇಡಿ, ಖುಷಿಯಾಗಿರಿ. ಹಾಗಿದ್ರೆ ಇವೆರಡೂ ಕ್ವಶನ್ ಪೇಪರನ್ನು ಉಚಿತವಾಗಿ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಜೊತೆಗೆ ಆಯಿತಾ, ಕೀ ಆನ್ಸರ್ ಕೂಡ ಕೊಟ್ಟುಬಿಡ್ತೀನಿ ಸರ್. ಯಾಕೆ ಗೊತ್ತಾ, ಕೀ ಆನ್ಸರ್ ಹುಡ್ಕೊಂತ ಕುಂತ್ರೆ ನನಗೆ ಚೆನ್ನಾಗಿ ಗೊತ್ತಿದೆ, ಸಂಡೇನೂ ಮುಗಿದೋಗ್ಬಿಡುತ್ತೆ. ಆಮೇಲೆ ಕೀ ಆನ್ಸರ್ ಹುಡುಕುವ ಟೈಮಲ್ಲ ಇದು. ದಿಸ್ ಈಸ್ ಅ ಟೈಮ್ ಟು ಸ್ಟಡಿ, ದಿಸ್ ಈಸ್ ನಾಟ್ ಎ ಟೈಮ್ ಟು ಸ್ಪೆಂಡ್ ಆರ್ ಟು ಇನ್ ಸರ್ಚ್ ಆಫ್ ಆನ್ಸರ್ಸ್ ಅಂತ. ನಿಮ್ಮ ಫ್ರೆಂಡಿಗೆ ಕಾಲ್ ಮಾಡಿದ್ನೋ, ಏನೋ ಮಗ ಇದಕ್ಕೆ ಆನ್ಸರು ಯಾಕೋ ಸಿಗ್ತಾನೆ ಇಲ್ಲ ಕಣ, ಎಲ್ಲೆಲ್ಲ ಹುಡುಕಿದೆ, NCERT ಪೂರ್ತಿ ಲೈನ್ ಓದ್ಬಿಟ್ಟೆ ಅಂತ. ಲೈನ್ ಓದಿರೋ ನೀವು ಸ್ಕಿಮ್ಮಿಂಗ್ ಆ್ಯಂಡ್ ಸ್ಕ್ಯಾನಿಂಗ್ ಅಂತ ಕರಿತೀವಿ, ಆ ರೀತಿ ಮಾಡಿರ್ತೀರ, ಹಾಗಾಗಿ ತಲೆಗೆ ಹತ್ತಿರಲ್ಲ. ಹಾಗಿದ್ರೆ ಈ ಪ್ರಿಪೇಟರಿ ಎಕ್ಸಾಮು ಎರಡೂ ಕೂಡ ಓದಿದವರಿಗೆ ನಾನು ಹೇಳ್ತೀನಲ್ವಾ, ಈ 50 ಮಾರ್ಕ್ಸು ಫಿಕ್ಸು. ಇಷ್ಟು ತಲೆಯಲ್ಲಿ ಇಟ್ಕೊಳ್ಳಿ ಸರ್. ಫಿಸಿಕ್ಸ್ ಎಕ್ಸಾಮ್ ನನ್ನ ವೀಡಿಯೋ ನೋಡಿ ಹೋದವರು, ನಾನು ಹೇಳಿದ್ದೀನಲ್ವಾ, ನಾನು ಬೇರೆಯವ್ರಂಗೆ ಸುಮ್ಮನೆ ರಾತ್ರಿ ಆಗಲೂ ಲೈವ್ ಮಾಡಿದ್ನೋ, ಇದು ಮಾಡಿದ್ನೋ. ಯಾಕಂದರೆ ಅದು ನನ್ನ ಸಬ್ಜೆಕ್ಟ್ ಅಲ್ಲ, ಇಂಗ್ಲೀಷ್ ನನ್ನ ಸಬ್ಜೆಕ್ಟ್ ಆಗಿತ್ತು. ಹಾಗಾಗಿ ನಿಮ್ಗೆ ಏನೇನು ಬೇಕು ಪರ್ಫೆಕ್ಟಾಗಿ ಕೊಟ್ಟೆ. ಆದರೆ PUC ಬೋರ್ಡ್ ಏನು ಹೇಳಿದೆಯೋ ಅದನ್ನು ನಾನು ನಿಮ್ಗೆ ತಲುಪಿಸ್ಬೇಕು. ಈಗ ಇಟ್ ಶುಡ್ ರೀಚ್ ಟು ಎವ್ರಿ ಒನ್, ಇಟ್ ಶುಡ್ ರೀಚ್ ಆಲ್ ಸ್ಟೂಡೆಂಟ್ಸ್. ದಟ್ ಈಸ್ ದ ರೀಸನ್ ಮೈ ಡಿಯರ್ ಚಿಲ್ಡ್ರನ್. ನೋಡಿ, ಈಗ ಮಾಡಲ್ 1, 2, 3 ಆಯಿತು, ಪ್ರಿಪೇಟರಿ 1, 2 ಆಯಿತು. ಸರ್ ಇಷ್ಟು ಓದಿದರೆ ಸಾಕಾ? ನೀವೇನು ಸರ್ ಬರೀ ಆವ್ರೇಜ್ ಸ್ಟೂಡೆಂಟು, ಬರೀ ಪಾಸಿಂಗ್ ಮಾರ್ಕ್ಸ್ ಹೇಳ್ಕೊಂತ ಕೂತ್ಕೊಂತೀರಾ? ಅವರ್ ಟಾರ್ಗೆಟ್ ಈಸ್ 70 ಔಟ್ ಆಫ್ 70. ವಾಟ್ ಈಸ್ ಅವರ್ ಟಾರ್ಗೆಟ್? ಔಟ್ ಬರಲೇಬೇಕು ಅಂತ ಮಕ್ಕಳು ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬನ್ನು ಮಾಡ್ಕೊಂಡಿದ್ದಾರೆ. ಟೆನ್ಷನ್ ತಗೋಬೇಡಿ ಸರ್. 70 ಔಟ್ ಆಫ್ 70 ಬೇಕಾ? ಅದಕ್ಕೂ ಒಂದು ದಾರಿ ಇದೆ ಸರ್, ಟೆನ್ಷನ್ ತಗೋಬೇಡಿ ಆಯಿತಾ. ಅದಕ್ಕೆ ನಮ್ಮ ಬಳಿ ಒಂದು ಮಾಡಲ್ ಕ್ವಶನ್ ಪೇಪರ್ 1, ಕ್ವಶನ್ ಪೇಪರ್ 2, ಕ್ವಶನ್ ಪೇಪರ್ 3 ಕ್ವಶನ್ ಪೇಪರ್ ಇದೆ. ಟೆನ್ಷನ್ ತಗೋಬೇಡಿ. ಆ 3 ಕ್ವಶನ್ ಪೇಪರು ಯಾವ ಲೆವೆಲಿಗೆ ಇಂಪಾರ್ಟೆಂಟು ಅಂದರೆ ಆ ಲೆವೆಲಿಗೆ ಇಂಪಾರ್ಟೆಂಟ್ ಇದ್ದಾವೆ. ಯಾವ ರೀತಿಯಾಗಿ ಈ 3 ಮಾಡಲ್ ಕ್ವಶನ್ ಪೇಪರ್ ಇಂಪಾರ್ಟೆಂಟ್ ಇದೆಯೋ ಟು ಗೇನ್ ಮೋರ್ ಮಾರ್ಕ್ಸ್, ಟು ಗೆಟ್ ಔಟ್ ಇನ್ ಯುವರ್ ಕೆಮಿಸ್ಟ್ರಿ ಸಬ್ಜೆಕ್ಟ್, ಕೋರ್ ಸಬ್ಜೆಕ್ಟ್ ಅಂತ ಕರಿತೀವಿ ಆಯಿತಾ. ಇದಕ್ಕೆ ಕೀ ಆನ್ಸರ್ ಕೂಡ ನಾನೇ ಕೊಡ್ತೀನಿ ಸರ್. ನಾನೇನು ಗ್ರೇಟ್ ಅಲ್ಲ, ಅವೈಲೇಬಲ್ ಇರೋದನ್ನು ನಿಮಗೆ ಗೊತ್ತಾಗ್ತಾ ಇಲ್ಲ ಎಲ್ಲೆಲ್ಲಿ ಹೋಗಿ ಹುಡುಕಬೇಕು ಅಂತ. ಈಗ ನಾನು ನಿಮಗೆ ಬಂದುಬಿಟ್ಟು ಆಯಿತಾ, ನಿಮ್ಮ ಮನೆಗೆ ಬಂದುಬಿಟ್ಟು ಒಂದು ಕೆಲಸ ಮಾಡೋ, ನನಗೊಂದು ಏನೋ ಒಂದು ಫ್ರೂಟ್ ತಂದು ಕೊಡ್ರಿ ಅಂತ ಹೇಳ್ತೀನಿ, ಅವಾಗಾಡೋ ತಂದು ಕೊಡಿ ಅಂತ. ಫಸ್ಟ್ ಟೈಮು ಹೆಸರನ್ನು ಕೇಳ್ತಿರ್ತೀರ, ಏನೋ ಕೇಳ್ಬಿಟ್ರಲ್ಲ ಅಂತ ಎಲ್ಲೋ ಹುಡುಕ್ತೀರಾ. ಹಾಗಾಗಿ ದಿಸ್ ಈಸ್ ನಾಟ್ ಎ ಟೈಮ್ ಟು ಆಯಿತಾ ವೇಸ್ಟ್, ದಿಸ್ ಈಸ್ ನಾಟ್ ಎ ರೈಟ್ ಟೈಮ್ ಟು ಸ್ಪೆಂಡ್ ಇನ್ ಸರ್ಚ್ ಆಫ್ ಆನ್ಸರ್ಸ್. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈ 3 ಕ್ವಶನ್ ಪೇಪರಿನ ಕೀ ಆನ್ಸರ್ ಕೂಡ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಕೊಟ್ಟಿರ್ತೇನೆ. ದಯವಿಟ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡಿ ಅಂತ ಸರ್ಚ್ ಮಾಡಿಕೊಂಡು ಅದು ನೋಡಿಕೊಂಡು ಇದು ನೋಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಟೈಮ್ ಪಾಸ್ ಮಾಡೋಕ್ಕಿಂತ ದಯವಿಟ್ಟು ಬೋರ್ಡ್ ಮೇಲೆ ಬರ್ತಿರೋದೆಲ್ಲದೂ ಕೂಡ ತಗೊಳ್ಳೋ ರೆಡಿ ಆದರೆ 70 ಔಟ್ ಆಫ್ 70 100% ಬರುತ್ತೆ. ನಾಳೆ ಎಕ್ಸಾಮ್ ಆದಮೇಲೆ ನೀವೇ ಹೇಳ್ತೀರಾ, ನಾನು ಹೇಳಿದ್ನಲ್ವ ಬರೇ ಪಾಸ್ ಆಗಬೇಕಾ, ಬರೇ ಮಾಡಲ್ ಕ್ವಶನ್ ಪೇಪರ್ ಓದಿ. ಬೇರೆ ಕೂತ್ಕೊಂಡು ಅವ್ನು ಯಾರೋ ಇಂಪಾರ್ಟೆಂಟ್ ಕೊಟ್ಟ, ಇವನು ಯಾರೋ ಇಂಪಾರ್ಟೆಂಟ್ ಕೊಟ್ಟ, ನಾನೇನೋ ಕೊಟ್ಟೆ ಅಂತ ಓದ್ಕೊಂಡು ನಾಳೆ ಬರಲಿಲ್ಲ ಅಂದರೆ ಏನು ಮಾಡ್ತೀರಾ?
ಇದಂತೂ ಗ್ಯಾರಂಟಿ. ಯಾಕಂದರೆ PUC ಬೋರ್ಡ್ ವತಿಯಿಂದನೇ ನಿಮಗೆ ಒತ್ತಿ ಹೇಳ್ತಾ ಇರುವಂಥದ್ದು. ಯಾಕಂದರೆ ಪೇಪರ್ ಲೀಕ್ ಆದಾಗ ನಮ್ಮ PUC ಬೋರ್ಡ್ ವತಿಯಿಂದ ಅಧ್ಯಕ್ಷರು ಮಾತಾಡಿದರು, ಯಾಕಯ್ಯ ಪೇಪರ್ ಲೀಕ್ ಮಾಡ್ತಾ ಇದ್ದೀರಾ, ಹುಚ್ಚರಿಗಿಚ್ಚರಾಗಿದ್ದೀರಾ ಅಂತ. ನಾವೇ ಪೇಪರ್ ಕೊಟ್ಟುಬಿಟ್ಟಿದ್ದೀವಲ್ಲ ಮಾಡಲ್ 1 2 3 ಅಂತ. ಅರ್ಥ ಮಾಡ್ಕೊಳ್ಳಿ ಇದರ ಹಿಂದಿನ ಏನಂತೀರ, ಆಯಿತಾ. ಹೋಪ್ ಯು ಅಂಡರ್ಸ್ಟುಡ್ ನಾವು. ಈಗ ಧನ್ಯವಾದಗಳು ಅನಿಸುತ್ತೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಏನೇ ತೊಂದರೆ ಇದ್ದರೂ ತಾವುಗಳು ಕಮೆಂಟ್ ಮುಖಾಂತರ ಅದನ್ನು ಸರಿಪಡಿಸ್ಕೊಳ್ಳಿ, ಅಥವಾ ನಮ್ಮ ಮೇಲ್ ಐಡಿ ಇದೆ ಪ್ರತಿಯೊಬ್ಬರಿಗೂ ಕೂಡ all-in-one pdf@gmail.com ಅನ್ನುವಂಥದ್ದು. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ಧನ್ಯವಾದಗಳು.